ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ನೀವು ಡೈಟ್ ವಿಷಯಕ್ಕೆ ಬರ್ತೀನಿ. ವಾರದ ಕಥೆ ಕಿಚನ್ ಜೊತೆ ಎಪಿಸೋಡ್ ತುಂಬ ಮಸ್ತಾಗಿ ಬಂದಿದೆ. ಅದ್ರ ಬಗ್ಗೆ ರಿವ್ಯೂ ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಮೇನಾಗಿ ಇವಾಗ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಮನೆ ಬಿಗ್ ಬಾಸ್ ಮನೆ ಇವಾಗ ರಣರಂಗ ಆಗಿದೆ. ಅದಕ್ಕೆ ಮೇನ್ ಕಾರಣ ನಮ್ಮ ಬಿಗ್ ಬಾಸ್ ಅವ್ರು ಕೊಟ್ಟುವಂಥ ಟಾಸ್ಕ್ ಅಂತಲೇ ಹೇಳ್ಬೋದು. ಒಂದು ವಿಷಯ ನಡೀತಾ ಇದೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಮೊದಲು ಪ್ರೋಮೋ ನೋಡ್ಕೊಬೋಣ, ಆಮೇಲೆ ಡೀಟೇಲಾಗಿ ಮಾತಾಡೋಕ್ಕಾಗುತ್ತೆ. ಓಕೆನಾ? ಅನರ್ಹರು ಮತ್ತು ಅನರ್ಹರು ಅಂತ ಯಾಕೆ ಹೇಳೋದು? ನಿಮ್ಗೆ ಅನ್ಸುತ್ತೆ ಅವ್ರ ಟೀಮೇ ಅಲ್ವಾ? ಯಪ್ಪ, ಆ್ಯಕ್ಚುಲಿ ಇಲ್ಲಿ ಇರೋದೆಲ್ಲರೂ ನರಕದವ್ರೆ. ಸೊ ಅವರಲ್ಲೇ ಹತ್ಕೊಂಡಿದೆ ಅಂತ ಅನಿಸ್ತದೆ ಕ್ಲಿಯರಾಗಿ ನೋಡ್ತಾ ಇದ್ರೆ. ನೋಡೋಣ ಎಪಿಸೋಡಲ್ಲಿ ಏನಿರುತ್ತೆ ಏನು ಕತೆ ಅಂತ. ಓಕೆನಾ? ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಕೆಲವೊಂದು ಎಡಿಟ್ ಕೂಡ ಆಗಿದೆ. ಆ್ಯಕ್ಚುಲಿ ಕೆಲವು ಪ್ರಶ್ನೆಗಳು ಬಂದಿರೋದು ಬೇರೆಯವರಿಂದ, ಅದನ್ನು ತೋರಿಸಿರೋದು ಬೇರೆ ಕಡೆ ಅಂತ ಅನಿಸುತ್ತೆ. ಆ್ಯಂಡ್ ಜೊತೆಗೆ ಇಲ್ಲಿ ನನಗನ್ಸಿದ್ದೇನೆಂದರೆ ನಮ್ಮ ಚೈತ್ರ ಕುಂದಾಪುರ ಅವ್ರಿಗೆ ಅವ್ರ ಮಾತೇನಿದೆ ಅದೇ ಅವ್ರಿಗೆ ಪ್ಲಸ್ಸು ಕೂಡ ಆಗ್ಬೋದು, ನೆಗೆಟಿವ್ ಕೂಡ ಆಗ್ಬೋದು. ಕೆಲವೊಂದು ಸಲ ಅವ್ರು ಏನು ಮಾಡ್ತಾರೆ ಅಂದರೆ ಯಾರ ಮಾತು ಕೂಡ ಕೇಳೋದಕ್ಕೆ ರೆಡಿ ಆಗಲ್ಲ. ಯಾಕಂದರೆ ಅವ್ರು ತುಂಬ ಹೇಗೆ ಅಂದರೆ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡಿರ್ತಾರೆ ಅನ್ಕೊಳ್ಳಿ, ಅದು ತಪ್ಪೋ ಸಣ್ಣ ಗೊತ್ತಿಲ್ಲ, ಅವ್ರು ತಿಳ್ಕೊಂಡಿದ್ದಾರೆ ಅಂದರೆ ಅದು ಸರಿ ಅಂತ ಅನ್ಕೋತಾರೆ. ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ನೀವು ಪ್ರೀವಿಯಸ್ ಗೇಮ್ಗಳನ್ನ ಆಡ್ಕೊಂಬಂದ್ರಲ್ಲ ಒಂದು ವಾರದಿಂದ ಗೇಮ್ ಪ್ಲೇ ಅವ್ರದ್ದು. ಸೊ ಸುದೀಪ್ ಅಣ್ಣನೇ ಕ್ಲಿಯರಾಗಿ ಹೇಳಿದ್ರು ಮೊನ್ನೆ, ಅಂದರೆ ಅವರ ಗೇಮ್ ಪ್ಲೇಯಿಂಗ್ ನರಕ ಸ್ವರ್ಗ ಏನು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡಿದ್ರೆ ರಾಂಗ್ ಅಂತ. ಓಕೆನಾ? ಸೊ ಆ ರಾಂಗ್ನ ಅವರು ಸರಿ ಅಂದ್ಕೊಂಡು ಎಷ್ಟು ವಿಷಯಗಳೆಲ್ಲ ಮಾಡಿದ್ರು. ಸೊ ಇವಾಗ ತಪ್ಪಾದ ಮೇಲೆ ಅವ್ರು ಮಾಡಿದ್ರೆ ತಪ್ಪಾಯ್ತಲ್ವ, ಅದೇ ರೀತಿ ಇಲ್ಲೂ ಕೂಡ. ಸೊ ಅವ್ರು ಏನಾದ್ರು ವಿಷಯಗಳನ್ನ ತಪ್ಪಾಗಿ ತಿಳ್ಕೊಂಡ್ರು ಅಂದರೆ ಅದಕ್ಕೆ ವಾದ ಮಾಡೇ ಮಾಡ್ತಾರೆ. ಆ ತಪ್ಪನ್ನೇ ಸರಿ ಅಂತ ನಮ್ಗೆ ಅರ್ಥ ಮಾಡ್ಸೋಕೆ ಹೋಗ್ತಾರೆ, ಅರ್ಥ ಕೂಡ ಮಾಡಿಸ್ತಾರೆ. ಅದನ್ನು ನಾವು ನಂಬಬೇಕು, ಆ ರೀತಿ ಮಾಡ್ತಾರೆ. ಆ ಥರ ಕೆಪಾಸಿಟಿ ಕೂಡ ಇದೆ. ಬಟ್ ಎಂಡ್ ಆಫ್ ದ ಡೇ ಅದೇ ಕಂಪ್ಲೀಟ್ ತಪ್ಪಂತ ಬರುತ್ತೆ. ಸೊ ಅದು ಕೂಡ ರಾಂಗ್ ಆಗ್ಬೋದು, ಪ್ಲಸ್ ಕೂಡ ಆಗ್ಬೋದು. ಕಾದು ನೋಡೋಣ. ಆ್ಯಂಡ್ ಇಲ್ಲಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಇವಾಗ ನೀವು ಸ್ಕ್ರೀನ್ ಆನ್ ಸ್ಕ್ರೀನ್ ನೋಡ್ತಾ ಇರ್ಬೋದು. ಈಗ ಸಕ್ಕತ್ತಾಗಿ ಸೆಟ್ ಇದೆ ಗುರು ಇದು ಕ್ಯಾಪ್ಟನ್ಗೆ. ಹಂಸ ಹೆವಿ ಲಕ್ಕಿ ಗುರು, ಹೆಂಗೆ ನೋಡಿ ಯಪ್ಪ ಸಕ್ಕತ್ತಾಗಿದೆ ಇದು. ಆ್ಯಂಡ್ ಇದಾದಮೇಲೆ ಎಲ್ಲರೂ ಕೂಡ ನಿಂತ್ಕೊಂಡಿದ್ದಾರೆ. ಇಲ್ಲಿ ಇಬ್ಬರು ಬರ್ತಾ ಇದ್ದಾರೆ. ಈಗ ನಿಮಗೆ ಈ ಸ್ಕ್ರೀನ್ ಮೇಲೆ ನೋಡಿದ್ರೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಇಬ್ಬರು ನಿಂತ್ಕೋಬೇಕು. ಓಕೆನಾ? ಸೊ ನರಕದಲ್ಲಿರೋರು ಸ್ವರ್ಗದಲ್ಲಿರೋರು ಸ್ವರ್ಗ ಅಂತ. ಸೊ ಅವರಲ್ಲೇ ಬರೋವಂಥದ್ದು ಇದು ಹರರು ಮತ್ತು ಅನರ್ಹರು ಅಂತ. ಇವಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನಮ್ಮ ತ್ರಿವಿಕ್ರಮ್ ಅವರಿದ್ದಾರೆ ಮತ್ತು ಉಗ್ರ ಮಂಜು ಅವರಿದ್ದಾರೆ. ಆ್ಯಂಡ್ ಇವರಿಬ್ಬರ ಮಧ್ಯೆ ವಾದಗಳು ನಡೆಯುತ್ತೆ ಅನಿಸುತ್ತೆ. ಅದಾದಮೇಲೆ ಇನ್ನೂ ಕೂತಿರೋರು ಕೂಡ ಪ್ರಶ್ನೆಗಳನ್ನ ಕೇಳ್ಬೋದು. ಸೊ ಇವ್ರ ವಾದಗಳನ್ನ ಕೇಳಿ ಅವ್ರಿಗೆ ಏನಿಸುತ್ತೆ ಅದಕ್ಕೆ ತಕ್ಕಂತೆ ಪ್ರಶ್ನೆಗಳು ಕೂಡ ಕೇಳ್ತಾರೆ. ಸೊ ಇದ್ರಲ್ಲಿ ಯಾರು ಬೆಟರ್ ಅನಿಸುತ್ತೆ ಅವ್ರಿಗೆ ಅನಿಸುತ್ತೆ, ಯಾರು ಸ್ವಲ್ಪ ಇದು ಅಂತ ಅನಿಸುತ್ತೆ ಅನರ್ಹ ಅಂತ ಅನಿಸುತ್ತೆ ಅವ್ರಿಗೆ ಮಸಿ ಬೆಳಿತಾರೆ ಅಂತ ಅನಿಸುತ್ತೆ. ಓಕೆನಾ? ಸೊ ಎಪಿಸೋಡ್ ಕಾದು ನೋಡೋಣ. ಆ್ಯಂಡ್ ಇದಾದಮೇಲೆ ಇನ್ನೊಂದು ಕಡೆ ಚೈತ್ರ ಕುಂದಾಪುರ ಮತ್ತು ಇವರು ಅನುಷಾ ರೈ ಇದ್ದಾರೆ. ಸೊ ಇವರಿಬ್ಬರ ಮಧ್ಯೆ ಏನು ವಾದ ನಡೆಯುತ್ತೆ, ಏನು ಕತೆ ಅಂತ ಕಾದು ನೋಡಬೇಕು. ಯಾವ ರೀತಿ ಇವರಿಬ್ಬರು ಬಂದು ನಿಂತ್ಕೊಳ್ತಾ ಇದ್ದಾರೆ ಅದನ್ನು ನೋಡೋಣ. ಆ್ಯಂಡ್ ಈ ಸ್ಕ್ರೀನ್ ನೋಡ್ಬೋದು, ಇಲ್ಲಿ ನಮ್ಮ ಕ್ಯಾಪ್ಟನ್ ಅನಿಸುತ್ತೆ ಅಲ್ಲ ಇವರು, ಅವರೇನೆ ಮಸಿ ಆಗ್ತಿರುವಂಥದ್ದು ಯಾರಿಗೆ ಅಂದರೆ ಧನರಾಜ್ ಅವ್ರಿಗೆ. ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ. ಆ್ಯಂಡ್ ಈಗ ಅನರ್ಹ ಅಂತ ಲೆಕ್ಕ ಬರ್ತಿದೆ. ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇದು ಮಾನಸ ತುಕಾಲಿ ಅಂತ ಅನಿಸುತ್ತೆ, ಅವರು ಅನುಷ್ ಅವ್ರಿಗೆ ಆಗ್ತಾ ಇದ್ದಾರೆ. ಸೊ ಅವ್ರವ್ರ ಟೀಮಲ್ಲೇ ಬರುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ ಗೊತ್ತಾ, ಇಷ್ಟು ದಿನ 2 ಟೀಮ್ ಡಿವೈಡ್ ಆಗಿತ್ತಲ್ವಾ, ಇಷ್ಟೊಂದೆಲ್ಲ ಆಡ್ತಾಯಿರಲ್ವ, ಇವತ್ತು ಅವ್ರವ್ರ ಟೀಮಲ್ಲಿ ಆಗ್ತಿದ್ದಾರೆ ಬಿಗ್ ಬಾಸ್ ಕ್ಯಾಲ್ಕುಲೇಷನ್ ಇದೆ ಗುರು. ನನಗೆ ಇಷ್ಟ ಆಗೋದು ಕೆಲವೊಂದು ಸಲ ಅನಿಸುತ್ತೆ ಏನು ಗುರು ಇಷ್ಟೆಲ್ಲ ಮಾಡ್ತಾರೆ ಅಂತ ಅನಿಸುತ್ತೆ. ಓಕೆನಾ? ಆದರೆ ಈ ಥರ ಮಾಡಿದಾಗಲೇ ಎಲ್ಲರ ಮಧ್ಯೆ ಏನು ಬೆಂಕಿ ಹಚ್ಕೊಳ್ಳೋವಂಥದ್ದು ಆ್ಯಂಡ್ ಗೇಮ್ ಪ್ಲೇ ಇನ್ನೂ ಸಕ್ಕದಾಗಿ ಆಗುವಂಥದ್ದು. ಆ್ಯಂಡ್ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲರೂ ಅವ್ರವ್ರ ಟೀಮಲ್ಲೇ ಹತ್ಕೋತಿದೆ. ಓಕೆನಾ? ಸೊ ಇದನ್ನು ಕ್ರಿಯೇಟ್ ಮಾಡ್ತಾರೆ ಯಾರು ಬಿಗ್ ಬಾಸ್ ಅಂದರೆ. ಹಾಗಂತ ಬಿಗ್ ಬಾಸ್ನೇ ಬ್ಲೇಮ್ ಮಾಡೋಕ್ಕಾಗಲ್ಲ, ಬಟ್ ಅವ್ರ ಕ್ರಿಯೇಟಿವಿಟಿನ ಮೆಚ್ಕೋಬೇಕು. ಅವ್ರಿಗೆ ಗೊತ್ತು ಏನು ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಲ್ಲ, ಅದು ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಸ್ಪರ್ಧಿಗಳು ಕೂಡ ಅರ್ಥ ಆದರೂ ಕೂಡ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾವೆಲ್ಲ ಮನುಷ್ಯರು. ಸೊ ರಿಯಾಕ್ಟ್ ಮಾಡೇ ಮಾಡ್ತೀವಿ. ಆ್ಯಂಡ್ ಇಲ್ಲಿ ಈ ಫ್ರೇಮಲ್ಲಿ ನಮ್ಮ ಕ್ಯಾಪ್ಟನ್ ತ್ರಿವಿಕ್ರಮ್ಗೂ ಕೂಡ ಅನರ್ಹರು ಅಂತ ಆಗ್ತಿದ್ದಾರೆ. ಸೊ ಮಸಿ ಬೆಳೀತಿರುವಂಥದ್ದು ಅವ್ರಿಗೂ ಕೂಡ. ಆ್ಯಂಡ್ ಈ ಕಡೆ ನೋಡಿದ್ರೆ ನಮ್ಮ ಜಗದೀಶ್ ಅವ್ರಿಗೆ ಸಿಕ್ಕಾಬಟ್ಟೆ ಮಸಿ ಬಿದ್ದಿದೆ ಅನ್ನೋದು ಗೊತ್ತಾಗ್ತಿದೆ. ಕೈಲಾಗ್ಬೋದು, ಮುಖದಲ್ಲಾಗ್ಬೋದು. ಸೊ ಸುಮಾರು ಜನ ಹಾಕಿದ್ದಾರೆ. ಇಲ್ಲಿ ಮಿನಿಮಮ್ 3 ಜನ ಅಂತೂ ಕನ್ಫರ್ಮ್. ಓಕೆನಾ? ಸೊ ಇಲ್ಲೂ ಕೂಡ ಜಗ್ಗು ಬೈಕ್ ಟಾರ್ಗೆಟ್ ರೀತಿ ಅಂತ ಅನ್ಕೋತಾರೆ. ಬಟ್ ಆ್ಯಕ್ಚುಲಿ ನನಗೆ ಖುಷಿಯಾಗಿದ್ದು ನೆನ್ನೆ ಎಪಿಸೋಡಲ್ಲಿ ಅವ್ರು ಮಾಡಲ್ಲ ತಮಾಷೆ, ಅದು ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಆ ಥರ ವ್ಯಕ್ತಿ ಇದ್ದುಬಿಟ್ರೆ ಅಂತ ಸಕ್ಕದ ಸಪೋರ್ಟ್ ಸಿಗುತ್ತೆ ಗುರು, ಸೀರಿಯಸ್ಲಿ. ಅದು ಯಾಕೆ ಈ ಥರ ವೈಲೆನ್ಸ್ ಚೂಸ್ ಮಾಡ್ಕೊಂಡ್ರೆ ಅಂತ ಗೊತ್ತಿಲ್ಲ. ಆ್ಯಂಡ್ ಈ ಫ್ರೇಮ್ ನೋಡ್ರೆ ನಿಮಗೆ ಇಲ್ಲಿ ಐಶ್ವರ್ಯ ಮತ್ತು ಭವ್ಯ ಇಬ್ಬರು ಕೂಡ ಇದ್ದಾರೆ. ಆ್ಯಂಡ್ ಇಲ್ಲಿ ಅವರ ಮಾತುಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವಾಗ. ಸೊ ಅವ್ರು ಏನು ಹೇಳ್ತಾರೆ ಏನು ಕತೆ ಅನ್ನೋಂಥದ್ದು. ಯಾಕಂದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇವರು ಅಳ್ತಾ ಇದ್ದಾರೆ ಭವ್ಯಗೌಡ, ಅದು ಕೆಲವೊಂದು ಮಾತುಗಳಿಗೆ ಹತ್ರ ಏನೂ ಆಗಲ್ಲ, ಯೂಸ್ ಆಗಲ್ಲ. ಸೊ ಅದನ್ನು ಫೇಸ್ ಮಾಡಬೇಕಾಗುತ್ತೆ ಭವ್ಯಗೌಡವರು. ತುಂಬ ಸ್ಟ್ರಾಂಗ್ ಕೂಡ ಇದ್ದಾರೆ. ಆ್ಯಕ್ಚುಲಿ ಅವರು ತುಂಬ ಚೆನ್ನಾಗಿ ಗೇಮ್ನ ಆಡಿದ್ದಾರೆ ಒಂದು ವಾರದಲ್ಲಿ. ಸೊ ಇವಾಗ ಕೂಡ ಅದಕ್ಕೆ ತಕ್ಕಂತೆ ಉತ್ತರ ಕೊಡಬೇಕಾಗುತ್ತೆ. ಸೊ ಯಾಕೆ ಕಳ್ತಾರೆ ಏನು ಕತೆ ಕಂಪ್ಲೀಟ್ ಎಪಿಸೋಡ್ ನೋಡೋಣ. ಆ್ಯಂಡ್ ನಮ್ಮ ಉಗ್ರ ಮಂಜೂರು ಕೂಡ ಕ್ವಶನ್ ಕೇಳ್ತಿರುವಂಥದ್ದು ಭವ್ಯಗೌಡ ಅವ್ರಿಗೆ ಅಂತ ಅನ್ಸುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ಫ್ರೇಮ್ ನೋಡಿದ್ರೆ ಜಗಳ ಹತ್ಕೊಂಡಿದೆ. ಸೊ ಇವಾಗ ಪ್ರೋಮೋ ನೋಡ್ತಾ ಡೀಟೇಲಾಗಿ ಮಾತಾಡ್ತಾ ಹೋಗೋಣ. ಓಕೆನಾ? ಒಂದು ನಿಮಿಷ.
ಇಷ್ಟಿದೆ ಫೋಟೋಸ್ಗಳಲ್ಲಿ. ಇವಾಗ ಡೀಟೇಲಾಗಿ ಮಾತುಕೊಂಡ ಮೇಲೆ ಹೋಗೋಣ. ನಿಂತಿರುವ ಸದಸ್ಯನ ಮನೆಯಲ್ಲಿರಲು ಯಾಕೆ ಅನರ್ಹರು ಎಂದು ವಾದ ಪ್ರತಿವಾದ ಮಾಡಬೇಕು. ಅರ್ಹರು ಮತ್ತು ಅನರ್ಹರು ಯಾಕೆ ಏನು ಕತೆ ಅಂದ್ಬಿಟ್ಟು ವಾದ ಮತ್ತು ವಿವಾದಗಳನ್ನ ಮಾಡಬೇಕಾಗುತ್ತೆ. ಸೊ ಇದು ತುಂಬ ಮೇನ್ ಇರುವಂಥದ್ದು. ಸಿಂಪಲ್ ಟಾಸ್ಕ್ ಅಂತ ಅನಿಸ್ಬೋದು, ಬಟ್ ಹೆವಿ ಎಫೆಕ್ಟಿವ್ ಆಗಿದೆ. ಆದರೂ ಕೂಡ ಅವ್ರವ್ರ ಗ್ರೂಪಲ್ಲೇ ಮಾಡಬೇಕಲ್ಲ, ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ನೋಡೋಣ ಇನ್ನೂ ಎಪಿಸೋಡ್ ಇನ್ನೇನು ಇರುತ್ತೆ ಅಂತ ಓಕೆನಾ. ಯಾರ್ಯಾರಿಗೆ ಅನಿಸುತ್ತೆ ಗೈಸ್ ಭವ್ಯ ಸಮಯದ ಗೊಂಬೆ ಅಂತ? ಮನೇಲಿ ತೋರಿಸೋ ಅಂತ ಸೆಂಟಿಮೆಂಟು ಗೇಮ್ಗೋಸ್ಕರ ಆ್ಯಕ್ಚುಲಿ ನನಗೆ ಅನಿಸುತ್ತೆ ಅಂದರೆ ಭವ್ಯಗೌಡವ್ರ ಬಗ್ಗೆ ಈ ಒಂದು ವಾರದಲ್ಲಿ ನೋಡ್ದಂಗೆ ನಿಜವಾಗ್ಲೂ ತುಂಬ ಆ್ಯಕ್ಟಿವ್ ಇದ್ದಾರೆ, ತುಂಬ ಸ್ಟ್ರಾಂಗಾಗಿ ಕಾಣಿಸ್ಕೊಂಡಿದ್ದಾರೆ. ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ದಾರೆ, ಎಲ್ಲಿ ಮಾತಾಡಬಾರ್ದು ಅಲ್ಲಿ ಮಾತಾಡಿಲ್ಲ. ಸೊ ಇದೆಲ್ಲ ನೋಡಿದ್ರೆ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಆ್ಯಂಡ್ ಚೆನ್ನಾಗಿ ಆಡ್ಕೊಂಬಂದಿದ್ದಾರೆ ಅಂತ ನನಗೆ ಪರ್ಸನಲಿ ಅನಿಸುತ್ತೆ. ಅವ್ರ ಗೇಮ್ ಪ್ಲೇ ನನಗೂ ಸ್ವಲ್ಪ ಇಷ್ಟ ಆಯಿತು ಸ್ವಲ್ಪ. ಬಟ್ ಇಲ್ಲಿ ಅವ್ರಿಗೇನು ಸಮಯದ ಗೊಂಬೆ ಅಂದರೆ ಸಮಯಕ್ಕೆ ತಕ್ಕಂತ ಚೇಂಜ್ ಆಗ್ತಾರೆ ಅಂತನ ಏನು ಕತೆ ಕಾದು ನೋಡಬೇಕಾಗುತ್ತೆ. ಅವ್ರಿಗೆ ಯಾಕೆ ಕನಿಸಿದೆ ಆ ರೀತಿ ಅಂತ ಕೂಡ ಎಕ್ಸ್ಪ್ಲನೇಷನ್ ಕೊಡ್ತಾರೆ, ನೋಡೋಣ. ಆ್ಯಂಡ್ ಇವ್ರು ಕೊಟ್ಟಂಥ ಮಾತುಗಳಿಗೂ ಕೂಡ ಅಲ್ಲಿ ಹೊರಡೆಯಿಂದ ಕೂಡ ಕ್ವಶನ್ ಬರುತ್ತೆ ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದನ್ನು ಯಾರೋ ಬೇರೆಯವ್ರು ಅಂದಿರೋದು, ಐಶ್ವರ್ಯ ಅವರು ಅಂತ ಹೇಳಿರೋದು, ಅದು ಬೇರೆ ಹೇಳಿರೋದು ನೋಡಬೇಕು. ಆ್ಯಂಡ್ ಇಲ್ಲಿ ಚೈತ್ರ ಕುಂದಾಪುರವರು ರಾಂಗ್ ಆಗಿದ್ದಾರೆ ಸ್ವಲ್ಪ. ಇದು ಇವಾಗಿರೋದು ಈಗ ಅವರಲ್ಲೇ ಹತ್ಕೋತಿದೆ ಏನೇಳಿ, ಅವ್ರವ್ರ ಮಧ್ಯೆ ಹತ್ಕೋತಿದೆ ಓಕೆನಾ. ಆ್ಯಂಡ್ ಚೈತ್ರ ಕುಂದಾಪುರವರು ಸೋಲಾಗರು ಮಾತಲ್ಲಿ ಯಾವತ್ತೂ ಸೋಲಕ್ಕೆ ರೆಡಿ ಇರಲ್ಲ ಅವರು, ಅದಂತೂ ನಮಗೆಲ್ಲ ಗೊತ್ತಿರೋಂಥದ್ದೇ. ಆ್ಯಂಡ್ ಇಲ್ಲಿ ಅವ್ರ ರಿಯಾಕ್ಷನ್ ಅವರ ಗ್ರೂಪಲ್ಲಿರೋಂಥ ಸ್ಪರ್ಧಿಗಳದ ರಿಯಾಕ್ಷನ್ ನೋಡಿದ್ರೆ ಎಲ್ಲ ಒಂದು ಕಡೆ ನಮ್ಮ ಚೈತ್ರ ಕುಂದಾಪುರ ರಾಂಗಾಗಿ ಏನೋ ಹೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ಬಿಕಾಸ್ ಎಲ್ಲರೂ ಸೈಲೆಂಟ್ ಆಗಿರಿ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಫ್ರೇಮ್ ನೋಡ್ರೆ ಗೊತ್ತಾಗುತ್ತೆ, ಅಯ್ಯೋ ಅಂತ ಪಡ್ಕೋತಿರೋದೆಲ್ಲ ಗೊತ್ತಾಗ್ತದೆ. ಚೈತ್ರ ಕುಂದಾಪುರ ಏನು ತಪ್ಪು ಮಾಡ್ತಿದ್ದಾರೆ ಆಗಿರೆ ಕಾದು ನೋಡೋಣ. ಇವರಿಬ್ಬರಿಗೆ ಎತ್ಕೊಂಡಿದ್ಯಾ ಅದು ಕೂಡ ನಿಮ್ಗೆ ಅವತ್ತು ಆಯ್ತಲ್ಲ, ಚೈತ್ರ ಕುಂದಾಪುರ ಎತ್ಕೊಂಡು ಹೋಗ್ಬಿಟ್ಟು ಎಸಿತಾರೆ, ಅದನ್ನು ನೀವು ತಿಂತಾರೆ. ಸೊ ಆ ವಿಷಯವಾಗಿ ಏನೋ ಹತ್ಕೊಂಡಿದೆ ಇಲ್ಲಿ. ಸೊ ಕಾದು ನೋಡೋಣ. ಸಮಾಧಾನ ಮಾಡ್ತಿದ್ದಾರೆ, ಬಟ್ ಯಾರ ಸಮಾಧಾನಕ್ಕೂ ಅವರು ಏನೋ ಕರಗಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಅವ್ರು ಇರೋದೇ ಹಾಗೆ ಮಂಡುವಾದ ಮಾಡ್ತಾರೆ. ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಮ ಇವರು ಮೋಕ್ಷಿತ ಅವರೇ ಆ ಮಾತು ತಂದಿರ್ಬೋದು ಅನಿಸುತ್ತೆ. ಸೊ ಅದಕ್ಕೆ ಆ ಥರ ಹೇಳ್ತಾ ಇರ್ಬೋದು. ಇವಾಗ ನೀವು ಗ್ರೂಪ್ ಎಲ್ಲ ಮಾಡ್ಕೊಂಡು ನನ್ನ ಮೇಲೆ ಎಲ್ಲರೂ ಎಗ್ರಾಡಿದ್ರೆ ಟಾರ್ಗೆಟ್ ಮಾಡಿದ್ರೆ ಅಂತ ಹೇಳ್ತಿರೋಂಥದ್ದು ಓಕೆನಾ. ಸೊ ಇಲ್ಲೇ ಕ್ಲಿಯರಾಗಿ ಗೊತ್ತಾಗ್ತದೆ, ನಾನು ಯಾವುದಕ್ಕೂ ಕೇರ್ ಮಾಡಲ್ಲ. ನೀವೆಲ್ಲ ಒಂದಾಗ್ಬಿಟ್ಟು ನನ್ನ ಮೇಲೆ ಎತ್ತಾಕ್ಬಿಟ್ರೆ ನೀವು ಇದ್ರಿತಾನೆ, ಇವಾಗೆಲ್ಲ ನೀವೆಲ್ಲ ಚೆನ್ನಾಗಿ ತಿಂದಿರ್ತಾನೆ, ನೀವು ಬ್ರೇಕ್ ಮಾಡಿರ್ತಾನೆ, ಇವತ್ತು ನನ್ನ ಮೇಲೆ ಮಾತ್ರ ಎತ್ತಾಗ್ತೀರಿ ಅನ್ನೋ ರೀತಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಶಿಶಿರ್ ಕೂಡ ಹಿರಿ ಅಂತ ಹೇಳ್ತಿರೋಂಥದ್ದು. ಕೇಳೋಕ್ಕೆ ರೆಡಿ ಇಲ್ಲ ಗುರು, ಕೇಳೋಕ್ಕೆ ಸ್ವಲ್ಪ ಕೂಡ ನಮ್ಮ ಚೈತ್ರ ಕುಂದಾಪುರ ಅವ್ರು ರೆಡಿ ಇಲ್ಲ. ಐ ಥಿಂಕ್ ಇಲ್ಲಿ ನನ್ನ ಪ್ರಕಾರ ಕೆಲವೊಂದು ಎಡಿಟ್ ಆಗಿದೆ ಓಕೆನಾ. ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ, ಕೆಲವೊಬ್ರು ಮಾತಾಡೋದು ಬೇರೆ, ಅದು ಆಮೇಲೆ ಜಗಳ ಆಗ್ತಿರೋದು ಬೇರೆ. ಯಾವುದಕ್ಕೆ ಏನಾಗಿದೆ ಏನು ಕತೆ ಅಂತ ಕಾದು ನೋಡಬೇಕಾಗುತ್ತೆ. ಬಟ್ ಇಲ್ಲಿ ಕಂಪ್ಲೀಟಾಗಿ ನೋಡ್ತಿರ್ಬೇಕಾದ್ರೆ ಅವರ ಟೀಮ್ ಅವ್ರಿಗೇನೆ ಬೇಜಾರಾಗ್ತದೆ ಚೈತ್ರ ಕುಂದಾಪುರ ಮಾತಾಡ್ತಿರೋಂಥದ್ದು. ಜೊತೆಗೆ ಅದನ್ನು ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಅಲ್ಲಿ ಮಾತಾಡಬೇಡ ಅದನ್ನು ಹೇಳ್ಬೇಡ ಅಂತ ಹೇಳ್ತಿದ್ದಾರೆ, ಏನೋ ಗೊತ್ತಿಲ್ಲ, ಕಾದು ನೋಡೋಣ. ಬಟ್ ಇಲ್ಲಿ ಚೈತ್ರ ಕುಂದಾಪುರ ಅವ್ರಿಗೆ ಅದೇ ಹೇಳಿದ್ರೆ ಮೊದಲೇ ಮಾತು ಹಿಂಗೆ ಬೇಕಾದ್ರೂ ಟರ್ನ್ ಆಗ್ಬೋದು, ಪಾಸಿಟಿವ್ ಕೂಡ ಆಗ್ಬೋದು, ನೆಗೆಟಿವ್ ಕೂಡ ಆಗ್ಬೋದು. ಅವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರ ಮಾತಂತೂ ಬಿಡಲ್ಲ. ಆ್ಯಂಡ್ ಅವ್ರ ಮಾತಿಗೆ ಏನು ಮಾತಾಡ್ತಾರೆ ಅದಕ್ಕೆ ನಿಂತ್ಕೋತಾರೆ. ಆ್ಯಂಡ್ ಅವ್ರು ಏನು ತಿಳ್ಕೊಂಡಿರ್ತಾರೆ, ಗೇಮ್ನ ಹೇಗೆ ಅರ್ಥ ಮಾಡ್ಕೊಂಡಿರ್ತಾರೆ ಅದ್ರ ಮೇಲೇ ಹೋಗ್ತಾರೆ. ಅದು ಒಂದು ವಾರದ ಅವ್ರ ಗೇಮ್ ಪ್ಲಾನ್ ಇತ್ತು, ಅದ್ರ ಕ್ಲಿಯರಾಗಿ ಗೊತ್ತಾಗ್ತಿತ್ತು ನಮಗೆ. ಸೊ ಇವತ್ತು ಕೂಡ ಸಖತ್ ಇಂಟ್ರೆಸ್ಟಿಂಗ್ ಇರುತ್ತೆ. ಆ್ಯಂಡ್ ಇದನ್ನೇ ಹೇಳುವಂಥದ್ದು ಬಿಗ್ ಬಾಸ್ ಅವರ ಆಟ ಅಂತ. ಸೊ ಇದಿಷ್ಟು ವಿಡಿಯೋ ಆಗಿತ್ತು. ನೆಕ್ಸ್ಟ್ ಎಪಿಸೋಡ್ ರಿವ್ಯೂ ಜೊತೆ ಬರ್ತೀನಿ, ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.